ನಮಸ್ಕಾರ ಸ್ನೇಹಿತರೆ. ವೈಷ್ಣವ್ ಮತ್ತು ಕಾವೇರಿ ಲಕ್ಷ್ಮಿ ಮೂವರು ಕೂಡ ಒಂದು ನದಿಯ ದಡದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಹಾಗಿದ್ರೆ ಆಗಿದ್ದೇನು ಆಗ್ತಿರೋದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿ ವೈಷ್ಣವ್ ಇಬ್ರು ಕೂಡ ಅದಲು ಬದಲಿನ ಸ್ಕಿಟ್ ಅನ್ನು ಮಾಡ್ತಾರೆ. ಇಬ್ರು ಕೂಡ ಎಷ್ಟು ಸೂಪರ್ಬಾಗಿ ಮಾಡ್ತಾರೆ ಅಂದ್ರೆ ಅಷ್ಟು ಸೂಪರ್ಬಾಗಿ ಮಾಡ್ತಾರೆ. ಎಲ್ಲರಿಂದ ಒಂದು ಬೇಗ ಅಪ್ಲೋಸ್ ಅಂತೂ ಸಿಗತ್ತೆ. ನಂತರ ಈ ಕಡೆ ಲಕ್ಷ್ಮಿ ಬಂದಿದೆ ಕೀರ್ತಿ ಬಳಿ ಪ್ರಶ್ನೆ ಮಾಡ್ತಾಳೆ. ಈ ಕಡೆ ಕೀರ್ತಿ ಬಳಿ ಬಂದು ನೀವೇ ತಾನೇ ನನ್ನ ಡೋರ್ ಲಾಕ್ ಮಾಡಿದ್ದು, ಯಾಕೆ ಇಲ್ಲಿ ತನಕ ಬಂದ್ರಿ? ಇವತ್ತು ಬರಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೂ ಕೂಡ ಬಂದ್ರಲ್ಲ, ಏನಿಂದು ಕೆಲಸ ಇಲ್ಲಿ ಅಂತ. ನನ್ನ ಕೆಲಸ ಸ್ಟೇಜ್ ಮೇಲೆ ಹೋಸ್ಟ್ ಮಾಡುದು ಅಂದಾಗ ಅದನ್ನ ಬಿಟ್ಟು ನನ್ನ ಯಾಕೆ ಲಾಕ್ ಮಾಡಿದ್ರಿ ಅಂತ ಅದನ್ನ ಒಪ್ಪದೇ ಇದ್ದಾಗ ಸಾಕ್ಷಿ ತೋರಿಸ್ತಾಳೆ. ಸಾಕ್ಷಿನ ನೋಡಿ ಬೆರಗಿ ಬೆಂಡಾಗ್ಬಿಡ್ತಾಳೆ ಕೀರ್ತಿ. ಅದನ್ನ ಕೂಡ ಸಮರ್ಥನೆ ಮಾಡ್ಕೋತಾಳೆ. ನನ್ನ ಬ್ರೇಸ್ಲೆಟ್ ಕಳ್ದೋಗಿತ್ತು, ಹುಡುಕ್ತಿದ್ದೆ, ದಾರಿ ಬರದಲ್ಲಿ ಬಿದ್ದು ಹೋಗಿರ್ಬಹುದು ಅಂತ. ಒಂದು ಪಕ್ಷ ನೀವು ಹೇಳಿದ ನಿಜ ಆದ್ರೆ ಓಕೆ, ನಾನು ಅನ್ಕೊಂಡಿದ್ದು ನಿಜ ಆದ್ರೆ ಖಂಡಿತ ನಿಮ್ಮನ್ನ ಸುಮ್ಮನೆ ಬಿಡುವುದಿಲ್ಲ ಅನ್ನೋ ಎಚ್ಚರಿಕೆನ ಕೊಡ್ತಾಳೆ ಲಕ್ಷ್ಮಿ. ಜೊತೆಗೆ ಅವಳಿಗೆ ಅನುಮಾನ ಬರುತ್ತೆ, ಯಾಕೆ ಪದೇ ಪದೇ ನಮ್ಮ ಬೆನ್ನಿಂದ ಬೀಳ್ತಾರೆ, ನಾವ್ ಎಲ್ಲಿ ಹೋದ್ರು ನಮ್ಮಿಂದನೇ ಬರ್ತಾರೆ, ಈ ರೀತಿ ಎಲ್ಲ ಮಾಡ್ತಾರೆ, ಹೊಟ್ಟೆ ಕಿಚ್ಚು ಪಡ್ತಾರೆ, ಅಸೂಯೆ ಪಡ್ತಾರೆ. ಇದ್ರರ್ಥ ಕೀರ್ತಿ ಅವ್ರಿಗೆ ವೈಷ್ಣವ್ ಅವ್ರ ಮೇಲೆ ಪ್ರೀತಿ ಆಗಿತ್ತು ಅನ್ಸತ್ತೆ ಅಂತ ಅನುಮಾನ ಬರುತ್ತೆ. ನಂತರ ಇದನ್ನೇ ವೈಷ್ಣವ್ ಹತ್ರ ಕೂಡ ಹೇಳ್ತಾಳೆ. ಆಗ ವೈಷ್ಣವ್ ಅವರು ಆ ರೀತಿ ಏನಿಲ್ಲ ಅಂತ ಹೇಳ್ತಾರೆ. ಫೈನಲಿ ಈ ಕಡೆ ಇಬ್ರು ಕೂಡ ನದಿ ದಾಟಬೇಕಾಗಿದೆ. ಯಾಕಂದ್ರೆ ಇಲ್ಲಿ ಎಲ್ಲರಿಗೂ ಕೂಡ ಮನೆಗಳಲ್ಲಿ ರೂಮನ್ನು ಅಲಾಟ್ ಮಾಡಿದ್ದಾರೆ. ಆದ್ರೆ ಇಲ್ಲಿ ಲಕ್ಷ್ಮೀ ವೈಷ್ಣವ್ಗೆ ನದಿ ದಾಟಿ ಆ ಕಡೆ ಮನೇನ ಅಲಾಟ್ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ವೈಷ್ಣವ್ ನೀವು ಹೋಗ್ತೀರಿ, ನಾನು ಬರ್ತೀನಿ ಅಂತ ಹೇಳಿ ಕೀರ್ತಿ ಬಳಿಗೆ ಬರ್ತಾನೆ. ಕೀರ್ತಿ ಬಳಿಗೆ ಬಂದಿದ್ದೆ, ಯಾಕೆ ಆ ರೀತಿ ಲಕ್ಷ್ಮಿ ಅವ್ರ ಜೊತೆ ಮಾತಾಡಿದೆ, ಯಾಕೆ ರೂಮ್ ಲಾಕ್ ಮಾಡಿದೆ ಅಂತ ಹೇಳ್ತಿದ್ರೆ, ಅದೆಲ್ಲ ನಿನ್ನ ಹೆಂಡತಿ ಬಂದು ಚಾಡಿ ಹೇಳಿದ್ಲ. ಆ ರೀತಿ ನನಗೇನೂ ಮಾಡಿಲ್ಲ ಅಂದಾಗ ಅವ್ರೇನು ಚಾಡಿ ಹೇಳೋದು ಬೇಡ, ನನಗೆ ಮೊದಲೇ ಗೊತ್ತಿತ್ತು ಇಂಥ ದರಿದ್ರ ಕೆಲಸ ಮಾಡೋದೇ ನೀನು ಅಂತ. ನಿಜ ಹೇಳಬೇಕು ಅಂದರೆ ನೀನು ಇದ್ದಷ್ಟೊತ್ತು ತೊಂದರೆನ, ನಿನ್ನನ್ನು ಮೊದಲು ಕ್ಯಾಬನ್ನ ಬುಕ್ ಮಾಡಿಸಿ ವಾಪಸ್ ಕಳಿಸ್ಬೇಕು ಅಂತ ಹೇಳ್ತಾನೆ. ನಂತರ ಈ ಕಡೆ ಕಾವೇರಿ ಅವ್ರು ಬರ್ತಾರೆ. ಏನು ಮಾಡ್ತಿದ್ಯಾ ಕೀರ್ತಿ ನೀನು? ಇದೇ ಆಗೋಯ್ತಲ್ಲ, ಒಂದು ಸಣ್ಣ ಸಣ್ಣ ಖುಷಿಗೆ ದೊಡ್ಡ ಖುಷಿನೇ ಮರೀತಿದ್ಯಲ್ಲ. ದೊಡ್ಡದಾಗಿ ವೈಷ್ಣವ್ ಜೊತೆ ಒಂದಾಗಬೇಕು ಅನ್ನೋ ಆಸೆ ಇಲ್ವಾ? ಈ ರೀತಿ ಚೈಲ್ಡಾಗಿ ಏನೇನೋ ಮಾಡಿ ಎಲ್ಲನೂ ಕೂಡ ಹಾಳು ಮಾಡ್ತಿದ್ಯಲ್ಲ. ಮತ್ತೊಮ್ಮೆ ಈ ರೀತಿ ಮಾಡಿದ್ರೆ ಖಂಡಿತ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ಕಾವೇರಿ ಅವರು ಹೇಳ್ತಾರೆ. ನಂತರ ಈ ಕಡೆ ವಿಧಿ ತನ್ನ ಲವರ್ ಜೊತೆ ಅದೇ ಹಳ್ಳಿಗೆ ಬಂದಿದ್ದಾಳೆ. ತನ್ನ ಮನೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ವಿಧಿನ ಕರ್ಕೊಂಡು ಬಂದಿದ್ದಾನೆ ಹಳ್ಳಿಗೆ. ಬೈಕಲ್ಲಿ ಹೋಗ್ಬೇಕಿದ್ರೆ ಈ ಕಡೆ ಅಂಕಿತ್ ಅವಳನ್ನ ನೋಡೇ ಬಿಡ್ತಾನೆ. ತಕ್ಷಣ ಲಕ್ಷ್ಮಿಗೆ ಹೇಳ್ತಾನೆ, ನಾನು ವಿಧಿನ ನೋಡಿದೆ ಅಂತ ಏನು ಹೇಳ್ತಿದ್ಯಾ ಅಂಕಿತ್ ನೀನು ಅಂದಾಗ, ನಿಜಾನೇ ನಾನು ಹೇಳ್ತಿದ್ದೀನಿ, ಬೈಕಲ್ಲಿ ಒಂದು ಹುಡುಗನ ಜೊತೆ ಹೋದ್ಲು ವಿಧಿ ಅಂತ. ಹಾಗಾಗಿ ಇಲ್ಲಿ ಲಕ್ಷ್ಮಿ ಹಾಗೆ ಅಂಕಿತ್ ಇಬ್ರು ಕೂಡ ಆ ವಿಧಿನ ಹುಡ್ಕೊಂಡು ಹೋಗ್ತಾರೆ. ಓಡ್ತಾರೆ, ಏನೇ ಮಾಡಿದ್ರು ವಿಧಿ ಕಾಣಿಸೋದೇ ಇಲ್ಲ. ನಂತರ ಅವನು ತನ್ನ ಚಿಕ್ಕಮ್ಮನ ಮನೆ ಕರ್ಕೊಂಡು ಹೋಗ್ತಾನೆ. ವಿಧಿನ ಚಿಕ್ಕಮ್ಮ ಇರೋದಿಲ್ಲ. ತನ್ನ ತಂಗಿಗೆ ನನ್ನ ಲವ್ವರ್ ಆದರೆ ಫ್ರೆಂಡ್ ಅಂತ ಸುಳ್ಳೇಲಿ ಇರಿಸ್ಕೊ, ನಾನು ಸ್ವಲ್ಪ ಕೆಲಸ ಇದೆ ಹೋಗಿ ಬರ್ತೀನಿ ಅಂತ. ನನ್ನ ಹುಡುಗಿ ಇವಳು, ನಿನ್ನ ಅತ್ತಿಗೆ ಆಗೋಳು, ಚೆನ್ನಾಗಿ ಅಡುಗೆ ಮಾಡಿ ಬೇಯಿಸ್ಬೇಕು ಅಂತ. ಈ ಕಡೆ ವಿಧಿ ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡು ಬಂದ್ಬಿಡ್ತಿ ಅಂತ ಹೇಳಿ ಹೊರಟ್ರೆ, ಈ ಕಡೆ ವಿಧಿ ಅವಾಂತರ ಅಂತೂ ತಪ್ಪಿದ್ದಲ್ಲ. ತುಂಬಾ ಸಂಸ್ಕಾರಯುತ ಮನೆ, ಜೊತೆಗೆ ಕ್ಲೀನ್ ಆಗಿರಬೇಕು. ಅಲ್ಲಿ ಅವಳು ಆ ಶಾರ್ಟ್ ಡ್ರೆಸ್ಸಸ್ ಹಾಕುವಂಗಿಲ್ಲ. ನಾನು ಹಾಕಲ್ಲ ಅಂತ ಹೇಳಿದ್ರು ಕೂಡ ನಾನು ಏನು ಮಾಡೋಕ್ಕಾಗಲ್ಲ. ನನ್ನ ಫ್ರೆಂಡ್ ಅಂದರೆ ನಮ್ಮಮ್ಮ ನಂಬಬೇಕು ಅಂದರೆ ಈ ಥರ ವೇರ್ ಮಾಡಲೇಬೇಕು ಡ್ರೆಸ್ನ. ನೀವು ಲಂಗ ದಾವಣಿ ಸ್ಯಾರಿ ಹಾಕೋಬೇಕು, ಯಾಕಂದರೆ ಇಡೀ ಊರಲ್ಲಿ ಯಾರು ಕೂಡ ಈ ರೀತಿ ಶಾರ್ಟ್ ಡ್ರೆಸ್ಸಸ್ ಎಲ್ಲ ಹಾಕಲ್ಲ. ಇಲ್ಲಾಂದರೆ ನಾನು ಏನು ಮಾಡೋಕ್ಕಾಗಲ್ಲ, ಇಲ್ಲಿಂದ ಹೊರಡಬೇಕಾಗತ್ತೆ ಅಂತ. ಫೈನಲಿ ಸ್ಯಾರಿ ತಗೋತಾಳೆ. ಏನಿದು, ಇದು ಯಾವ ಕರ್ಮ, ಮನೇಲೇ ಇದ್ದಿದ್ರೆ ಚೆನ್ನಾಗಿತ್ತು, ಕರ್ಕೊಂಡು ಬಂದು ಒಂಟಿಯಾಗಿ ಬಿಟ್ಟು ಹೋಗಿದ್ದಾನೆ ಅಂತ ಲವರ್ ಮೇಲೆ ಕೋಪ ಮಾಡ್ಕೋತಿದ್ದಾಳೆ ವಿಧಿ. ಫೈನಲಿ ಇಲ್ಲಿ ಅದಕ್ಕೆ ನಿಮಗೆ ದಡ ದಾಟೋಕ್ಕೆ ಟೈಮ್ ಆಗುತ್ತೆ, ಕತ್ಲಾಗ್ಬಿಡತ್ತೆ, ನಾನು ನೋಡ್ಕೋತೀನಿ, ನೀವು ಬನ್ನಿ ಅಂತ ಹೇಳಿ ಅವನ್ನ ದಡದ ಕರ್ಕೊಂಡು ಬರ್ತಿದ್ದಾನೆ. ಬರೋಕ್ಕೂ ಮುನ್ನ ಈ ಕಡೆ ವೈಷ್ಣವ್ ತನ್ನ ಹೆಂಡತಿಗೋಸ್ಕರ ವೇಟ್ ಮಾಡ್ತಿದ್ರೆ, ಆಲ್ರೆಡಿ ಲಕ್ಷ್ಮಿ ದಡನ ದಾಟದ್ಲಪ್ಪ ಅಂತ ಹೇಳಿ ಕಾವೇರಿ ಸುಳ್ಳು ಹೇಳ್ತಾರೆ. ಈ ಕಡೆ ಕೀರ್ತಿ ವೈಷ್ಣವ್ ಇಬ್ರು ಕೂಡ ತೆಪ್ಪದಲ್ಲಿ ಕೂತ್ಕೊಂಡು ಹೋಗ್ತಿದ್ದಾರೆ. ಇದು ಕಾವೇರಿ ಮತ್ತೆ ಕೀರ್ತಿಯ ಪ್ಲಾನ್ ಆಗಿದೆ. ಫೈನಲಿ ಅಲ್ಲಿ ದಡ ತಲುಪ್ತದಂತೆ. ಲಕ್ಷ್ಮಿ ಅವ್ರು ಎಲ್ಲಿ ಅಂತಿದ್ರೆ, ಯಾರು ಕೂಡ ಬರ್ಲಿಲ್ವಲ್ಲಪ್ಪ, ನೀವೇ ಬರ್ತಿರೋದು, ನೀವಿಬ್ರನ್ನ ಗಂಡ ಹೆಂಡತಿ ಅಂತ ಆ ರೂಮನ್ನ ಮನೆಯವರು ಕೇಳ್ತಿದ್ದಾರೆ. ಅಜ್ಜ ಅಜ್ಜಿ, ಇಲ್ಲ ಇವಳಲ್ಲ ನನ್ನ ಹೆಂಡತಿ, ಆಗಿದ್ರೆ ನನ್ನ ಹೆಂಡತಿ ಇಲ್ವಾ, ನಾನು ಹೋಗಿ ನನ್ನ ಹೆಂಡತಿ ಎಲ್ಲಿದ್ದಾರೋ ಕರ್ಕೊಂಡು ಬರ್ತೀನಿ ಅಂತಿದ್ರೆ, ಏನಪ್ಪ ಮಾತಾಡ್ತಿದ್ಯಾ, ತೆಪ್ಪ ನೀನು ಓಡಿಸೋಕ್ಕಾಗತ್ತಾ, ಈ ಕಗ್ಗತ್ಲಲ್ಲಿ ಓಡಿಸ್ಬಾರ್ದು, ಅಪಾಯ ಅಂತಾರೆ. ಇಲ್ಲ ಇವಳು ಏನಾದರೂ ನೀನೇ ನನ್ನ ಹೆಂಡತಿಗೆ ಮಾಡಿದ್ಯಾ ಅಂತ ಹೇಳ್ತಿದ್ದಾನೆ ವೈಷ್ಣವ್. ಏನಿದು ವೈಷ್ಣವ್, ಏನಾದರೂ ನನ್ನ ಮೇಲೆ ಯಾಕೆ ಹೇಳ್ತೀಯ, ನಿನ್ನ ಜೊತೆನೇ ನಾನು ಇದ್ದೆ ತಾನೇ, ನಾನು ಏನಾದರೂ ಹೇಳದ್ನ, ಅದನ್ನ ಬಿಟ್ಟು ಸುಮ್ಮನೆ ವಿನಾಕಾರಣ ನನ್ನ ಬಗ್ಗೆ ಹೇಳ್ಬೇಡ. ಇದು ಏನು ಅನ್ಕೊಂಡಿದ್ಯಾ, ತೆಪ್ಪ ಹೊಡಿಸ್ತೀನಿ ಹಾಗೆ ಹೀಗೆ ಅಂತಿದ್ಯಲ್ಲ ಅಂದರೆ ನನಗೆ ಬೋಟಿಂಗ್ ಎಲ್ಲ ಪ್ರಾಕ್ಟೀಸ್ ಇದೆ ಅಂತಾನೆ. ಅದು ಫನ್ಗೋಸ್ಕರ ವಾಟರ್ ಗೇಮ್ಸು ಇದು ಒಂದೇ ಅನ್ಕೊಂಡ್ಬಿಟ್ಯಾ, ನೀನೇನಾದರೂ ಹೋಗ್ತೀನಿ ಅಂದರೆ ನಾನು ಸತ್ತು ಹೋಗ್ಬಿಡ್ತೀನಿ ಆರಿ ಅಂತ ಹೇಳಿದಾಗ, ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ, ನನ್ನ ಹೆಂಡ್ತಿನ ನಾನು ನೋಡಲೇಬೇಕು, ಹುಡುಕ್ಲೇಬೇಕು ಅಂತ ಹೇಳ್ತಿದ್ರೆ, ಈ ಕಡೆ ಹೋಗೋದು ಬೇಡ ಅಂತ ಅಜ್ಜಿ ತಾತ ಹೇಳ್ತಿದ್ದಾರೆ. ಆದರೆ ಅಲ್ಲೂ ಕೂಡ ಲಕ್ಷ್ಮಿ
ನನ್ನ ವೈಷ್ಣವ್ ಅವರು ಎಲ್ಲಿ ಅಂತ ಹೇಳ್ತಿದ್ರ. ಆಲ್ರೆಡಿ ಅವನು ದಡ ದಾಟ ಆಯಿತು ಅಂದಾಗ ಇಲ್ಲ ನಾನು ಕೂಡ ಹೋಗ್ತೀನಿ, ಆಮೇಲೆ ಅವ್ರಿಗೆ ನಾನು ಎಲ್ಲಿದ್ದೀನಿ ಅಂತ ಗೊತ್ತಿಲ್ಲ, ಗಾಬರಿ ಮಾಡ್ಕೋತಾರೆ. ಆಮೇಲೆ ನಾನು ಕೂಡ ಹೋಗಲೇಬೇಕು ಅಂದಾಗ ಈ ಕಡೆ ಕಾವೇರಿ ಅವ್ರು ಬಂದು ಏನು ಒಂದಿನ ಇಲ್ಲಿ ಇದ್ಬಿಟ್ರೆ ಏನಾದರೂ ಆಗ್ಬಿಡತ್ತಾ, ಇಲ್ಲೇ ಇದ್ಕೋ ಅಂತ ಹೇಳ್ತಿದ್ದಾರೆ. ಇಲ್ಲ, ವೈಷ್ಣವ್ ಅವರು ತುಂಬ ಗಾಬರಿ ಆಗಿರ್ತಾರೆ ಅಂದಾಗ ನಿಜ ಹೇಳಬೇಕು ಅಂದರೆ ವೈಷ್ಣವ್ಗೆ ನಾನೇ ಹೇಳಿದ್ದು ನೀನು ತಿಪ್ಪ ದಾಟ್ ಹೋಗಿದ್ಯಾ ಅಂತ, ನನಗೆ ಗೊತ್ತಿರಲಿಲ್ಲ ನೀನು ಹೋಗಿಲ್ಲ ಅಂತ ಕಾವೇರಿ ಅವ್ರು ಹೇಳ್ತಾರೆ. ಈ ಕಡೆ ಯಾರು ನಿಮಗೆ ಹೇಳಿದ್ದು ಅಂತದಾಗೆ ಊರಿನಲ್ಲಿ ಯಾರೋ ಜನ ಹೇಳಿದ್ರು ಅಂತ ಕೂಡ ಹೇಳ್ತಾರೆ. ಈ ಕಡೆ ನಾನೇ ತಿಪ್ಪ ಓಡಿಸ್ಕೊಂಡು ಹೋಗ್ತೀನಿ ಅಂತಾಳೆ. ಬಿಕಾಸ್ ಓಡಿಸೋರು ಯಾರೂ ಇಲ್ಲ, ಕತ್ಲಲ್ಲಿ ಬರಲ್ಲ, ಅಪಾಯ. ಈ ಕಡೆ ಪಟೇಲರು ಕೂಡ ಹೇಳ್ತಾರೆ ನೀರಿನಲ್ಲೇ ಯಾವಾಗ ಜಾಸ್ತಿ ಆಗುತ್ತೋ ನೀರು ಬಿಡ್ತಾರೋ ಗೊತ್ತಿಲ್ಲ ಡ್ಯಾಮಿಂದ, ಬೇಡ ಅಮ್ಮ ಹೋಗೋದು ಅಂತ. ಆದರೆ ಇಲ್ಲಿ ಇಲ್ಲ ನಾನು ಹೋಗಲೇಬೇಕು ಅಂತ ಲಕ್ಷ್ಮಿ ಹಠ ಮಾಡ್ತಾಳೆ. ಕಾವೇರಿಯವರು ನಾನು ಬರ್ತೀನಿ ಅಂತಾರೆ. ನಂತರ ಪಟೇಲರು ಆ ಲ್ಯಾಟಿನನ್ನು ಕೊಡ್ತಾರೆ. ಇಬ್ಬರು ಕೂಡ ತೆಪ್ಪ ಅಲ್ಲಿ ಕೂತು ಲಕ್ಷ್ಮಿ ತೆಪ್ಪನ ಓಡಿಸ್ಕೊಂಡು ಅತ್ತೆ ಜೊತೆ ಕರ್ಕೊಂಡು ಹೋಗ್ತಿದ್ದಾಳೆ. ಫೈನಲಿ ಇಲ್ಲಿ ಸಾಕಷ್ಟು ರೀತಿಯ ಅವಾಂತರಗಳು ಘಟಿಸುವುದಂತೂ ಶತಸಿದ್ಧ. ಹಾಗಿದ್ರೆ ಏನಾಗುತ್ತೆ ಅಂತ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕಾಗತ್ತೆ. ಆದರೆ ಅವಾಂತರಗಳು ಘಟಿಸಬಿಡ್ತಾ ಖಂಡಿತ ಇಲ್ಲ. ಎಷ್ಟೇ ಅವಾಂತರಗಳು ಬಂದರೂ ಕೂಡ ಅದನ್ನು ಎದುರಿಸೋಕೆ ಲಕ್ಷ್ಮಿಗೆ ಪ್ರೀತಿ ಅನ್ನೋ ಶಕ್ತಿ ಇದೆ. ಈ ಕಡೆ ಕಾವೇರಿ ಅವರಂತೂ ಏನಪ್ಪ ಇದು, ಇವಳು ಈ ರೀತಿ ಹೋಗ್ತಿದ್ದಾಳೆ, ತೆಪ್ಪಾನೇ ದಾಟ್ಕೊಂಡು ಇಂಥ ಒಂದು ಕಗ್ಗತ್ಲಲ್ಲಿ ಕೂಡ ವೈಷ್ಣವನ್ನ ಒಂದು ಕ್ಷಣ ಕೂಡ ಬಿಟ್ಟಿರೋಕ್ಕಾಗದೆ ಹೋಗ್ತಿದ್ದಾಳೆ ಅಂತ ಹೇಳಿದರೆ ಇವಳಿಂದ ನಾನು ವೈಷ್ಣವನ ದೂರ ಮಾಡೋಕ್ಕಾಗತ್ತಾ? ಜಸ್ಟ್ ಇವಳು ಒಂದಿನೇ ಬಿಟ್ಟಿರ್ತಾ ಇಲ್ಲ ಅಂಥವಳು ನಿಜವಾಗ್ಲೂ ವೈಷ್ಣವನ ಬಿಟ್ಟು ಕೊಡ್ತಾಳ ಅಂತ ಈ ಕಡೆ ಕಾವೇರಿ ಅವ್ರಿಗೆ ಅನಿಸುತ್ತೆ. ತುಂಬ ಸೇಫಾಗಿ ಬಂದೇ ಬಿಡ್ತಾರೆ ಲಕ್ಷ್ಮಿ ಮತ್ತು ಕಾವೇರಿ ಅವರು. ಇದನ್ನು ನೋಡಿದ್ರೆ ಕೀರ್ತಿ ಹುರ್ಕೋತಾ ಇದ್ರೆ ಈ ಕಡೆ ವೈಷ್ಣವ್ಗೆ ತುಂಬ ಖುಷಿ ಆಗ್ತದೆ. ನಂತರ ಈ ಕಡೆ ಸಾರಿ ರೀ, ನಿಮ್ಮನ್ನು ಬಿಟ್ಟು ಬಂದ್ಬಿಟ್ರೆ ಸರಿಯಾಗಿ ವಿಚಾರಿಸ್ದೆ ನೀವು ಬಂದಿದ್ದೀರಾ ಅಂತ, ನಿಮಗೆ ತುಂಬ ಬೇಜಾರಾಗಿರ್ಬೇಕಲ್ವಾ ಅಂತ ಹೇಳ್ತಿದ್ರೆ ಬೇಜಾರಾಗದೆ ಇರತ್ತಾ ಅಂತ ತುಂಬ ಕೋಪ ಮಾಡ್ಕೊಂಬಿಟ್ಟಿದ್ದಾಳೆ ಲಕ್ಷ್ಮಿ. ಹೇಗ್ರಿ ಬಂದ್ರಿ, ನಿಮಗೆ ಭಯ ಆಗಲಿಲ್ವಾ, ಅಂಜಿಕೆ ಆಗಲಿಲ್ವಾ, ನಿಮಗೆ ತೆಪ್ಪ ಹೊಡ್ಸ್ಕೊಂಡು ಬಂದ್ರಲ್ಲ ಅಂತ ಹೇಳಿದಾಗ ಪ್ರೀತಿಲಿ ಬಿದ್ದವ್ರಿಗೆ ಯಾವುದೇ ರೀತಿ ಭಯ ಕೂಡ ಆಗಲ್ಲ. ಅವರು ತನ್ನ ಪ್ರೀತಿನ ಸೇರಬೇಕು ಅನ್ನೋದಷ್ಟೇ ಇರತ್ತೆ ಅಂತ ಹೇಳ್ತಿದ್ದಾಳೆ. ಜೊತೆಗೆ ನೀವಿಲ್ಲದೆ ನಾನು ಹೇಗೆಲ್ಲಿ, ನೀವು ಆಕಾಶಕ್ಕೆ ಹಾರಿದ್ರೂ ಕೂಡ ರಾಕೆಟ್ ಓಡಿಸ್ಕೊಂಡು ಅಲ್ಲಿಗೂ ಕೂಡ ಬರ್ತೀನಿ, ಯಾವತ್ತೂ ಕೂಡ ಒಂದು ಕ್ಷಣ ಕೂಡ ನಾನಂತೂ ನಿಮ್ಮನ್ನು ಬಿಟ್ಟಿರುವುದಿಲ್ಲ, ನಿಮ್ಮನ್ನು ಬಿಟ್ಟಿರೋಕ್ಕಾಗತ್ತೆ ನನ್ನಿಂದ ಅಂತ ಹೇಳ್ತಿದ್ದಾಳೆ. ಈ ಕಡೆ ಫುಲ್ಲು ಹಾಗೆ ಚೆನ್ನಾಗಿಬಿಡ್ತಾನೆ ವೈಷ್ಣವ್, ಏನಿದು ಎಷ್ಟು ಪ್ರೀತಿ ಮಾಡ್ತಾರೆ ನನ್ನ, ಆದರೆ ನಾನು ಏನು ಮಾಡ್ತಿದ್ದೀನಿ ಅಂತ ದಯವಿಟ್ಟು ಕ್ಷಮಿಸ್ಬಿಡ್ರಿ ಅಂತ ಕೇಳ್ತಿದ್ರೆ ನಿಮಗೋಸ್ಕರ ನಾನು ತೆಪ್ಪ ಓಡಿಸ್ಕೊಂಡು ಬಂದೆ ಗೊತ್ತಾ, ಬಟ್ ಬಿಕಾಸ್ ನಾನು ನಿಮ್ಮನ್ನು ಅಷ್ಟು ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಿದ್ರೆ ಈ ಕಡೆ ವೈಷ್ಣವ್ ನಾನು ಏನೂ ಕಡಿಮೆ ಇಲ್ಲ, ನಿಮಗೋಸ್ಕರ ತೆಪ್ಪ ಓಡಿಸೋಕೆ ರೆಡಿ ಆಗುತ್ತೆ ಗೊತ್ತಾ ಅಂತ ಹೇಳ್ತಿದ್ದಾರೆ. ಫೈನಲಿ ಮುದ್ದು ಪೆದ್ದು ಜೋಡಿ ಎಷ್ಟು ಪ್ರೀತಿ ಮಾಡ್ತಿದೆ ಅನ್ನೋದು ಕಾವೇರಿ ಕೀರ್ತಿ ಅವ್ರಿಗೆ ಅರ್ಥ ಆಗಬೇಕಾಗಿದೆ. ಅದು ಅವ್ರಿಗೆ ನಿಜವಾಗ್ಲೂ ಕೂಡ ಅರ್ಥ ಆಗ್ತಿದೆ. ಈ ಕಡೆ ಕೀರ್ತಿಗೂ ಕೂಡ ಏನಪ್ಪ ಒಂದು ಗಳಿಗೆ ಬಿಟ್ಟಿರದೆ ಇರ್ತಕ್ಕಂಥವಳು ನಿಜವಾಗ್ಲೂ ಅವಳು ವೈಷ್ಣವ್ನ ಬಿಡ್ತಾಳ ಅಂತ ಅವಳಿಗೂ ಕೂಡ ಭಯ ಶುರುವಾಗಿದೆ. ಇಲ್ಲಿ ವೈಷ್ಣವ್ ಮತ್ತು ಲಕ್ಷ್ಮಿ ಅವ್ರು ಎಷ್ಟು ಮಾಡ್ತಾರೋ ಅಷ್ಟು ಮತ್ತಷ್ಟು ಕ್ಲೋಸ್ ಆಗ್ತಿದ್ದಾರೆ. ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡೋದನ್ನ ಮರಿಬೇಡಿ.